ಮುಂದಿನ ಸ್ಟೋರಿಯತ್ತ ಗಮನ ಹರಿಸೋಣ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ಕಿಡ್ನಾಪ್ಗೂ ಮುನ್ನ ರೇಣುಕಾ ಸ್ವಾಮಿ ಹೇಗಿದ್ದ ಗೊತ್ತಾ ಅನ್ನುವಂಥ ಪ್ರಶ್ನೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದ ಸೀನ್ ಹೇಗಿತ್ತು? ರಿಪಬ್ಲಿಕ್ ಕನ್ನಡದಲ್ಲಿ ಎಲ್ಲೂ ಇಲ್ಲದ ಯಾರಿಗೂ ಸಿಗದ ದೃಶ್ಯ. ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ರಿಪಬ್ಲಿಕ್ ಬಳಿ ಕಿಡ್ನಾಪ್ ಮಾಡುವ ಮೊದಲಿನ ಫೋಟೋ ನೋಡಿ. ಈಗೆಲ್ಲ ಒಂದೊಂದಾಗಿ ಹೊರ ಬರ್ತಾ ಇದೆ. ಹೇಗಿತ್ತು, ಹೇಗಾಯಿತು ಅನ್ನುವಂಥ ಕುತೂಹಲ ನಮಗೂ ಇತ್ತು. ಈಗ ಒಂದೊಂದೇ ಫೋಟೋಗಳು, ಒಂದೊಂದೇ ದೃಶ್ಯಗಳು ರಿವೀಲ್ ಆಗ್ತಾ ಇದೆ. ಅದು ರಿಪಬ್ಲಿಕ್ ಕನ್ನಡದಲ್ಲಿ ಮೊದಲಿಗೆ ನೋಡಿ. ಆ ದೃಶ್ಯನ ಗಮನಿಸ್ತಾ ಇದ್ದೀರಾ? ಕಿಡ್ನಾಪ್ಗೂ ಮುನ್ನ ರೇಣುಕಾ ಸ್ವಾಮಿ ಹೇಗಿದ್ದ ನೋಡಿ. ಒಂದು ಬಿಳಿ ಬಣ್ಣದ ಶರ್ಟ್ ಅನಿಸುತ್ತೆ, ಒಂದು ಜೀನ್ಸ್ ಪ್ಯಾಂಟ್ ಹಾಕೊಂಡಿರೋದು. ಆತನನ್ನ ಮೋಸ್ಟ್ಲಿ ಕರೆದುಕೊಂಡು ಹೋಗುವಂಥ ಸನ್ನಿವೇಶ ಚಿತ್ರದುರ್ಗದಿಂದ ಅಂತ ಕಾಣುತ್ತೆ ನೋಡಿ. ಆ ದೃಶ್ಯ, ಆ ಫೋಟೋ ನೋಡ್ತಾ ಇದ್ದೀರಾ? ಕಿಡ್ನಾಪ್ ಮಾಡುವ ಮುಂಚಿತವಾಗಿ ಈ ಫೋಟೋ ಇದೆಯಲ್ಲ, ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಅದಾದ್ಮೇಲೆ ಏನಾಯ್ತು? ರೇಣುಕಾ ಸ್ವಾಮಿ ಕಿಡ್ನಾಪ್ಗೆ ಕಾದು ಕೂತಿದ್ರು ಆರೋಪಿಗಳು. ರೇಣುಕಾ ಮನೆಯ 200 ಮೀಟರ್ ದೂರದಲ್ಲಿ ಕಾಯ್ತಾ ಇದ್ರು. ಪಂಚರ್ ಶಾಪ್ ಬಳಿ ಕಾಯ್ತಾ ಇದ್ದಂಥ ಫೋಟೋಗಳು ನೋಡಿ. ಈಗಾಗಲೇ ಈ ಹಿಂದೆ ಯಾವ ಫೋಟೋ ನೋಡಿದ್ರಿ? ಕಿಡ್ನಾಪ್ ಆಗೋದಕ್ಕೂ ಮುಂಚೆ ರೇಣುಕಾ ಸ್ವಾಮಿ ಫೋಟೋ ನೋಡಿದ್ರಿ. ಈಗ ಈ ಡಿ ಗ್ಯಾಂಗ್ ಇದಾರಲ್ಲ, ಡಿ ಗ್ಯಾಂಗ್, ಇವರು 200 ಮೀಟರ್ ದೂರದಲ್ಲಿ ಕಾಯ್ತಾ ಇದ್ದಂಥ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಕಿಡ್ನಾಪ್ಗೆ ಹೊಂಚಾಕಿ ಫಾಲೋ ಮಾಡಿದ್ರು ಡಿ ಗ್ಯಾಂಗ್. ಮದಕರಿ ವೃತ್ತದಿಂದ ಫಾರ್ಮಸ್ಗೆ ಹೋಗುವ ಮುನ್ನ ಕಿಡ್ನಾಪ್ ಮಾಡಿದ್ದಾರೆ ನೋಡಿ. ಬಾಲಾಜಿ ಬಾರ್ ಮುಂದೆ ಕಿಡ್ನಾಪ್ ಮಾಡಿದ್ರು ಆರೋಪಿಗಳು. ಪಂಚರ್ ಶಾಪ್ ಬಳಿ ಆಟೋದಲ್ಲಿ ಕುಳಿತೇ ಫೋಟೋ ತೆಗೆದಿದ್ದಾರೆ. ಆಟೋದಲ್ಲಿ ಅನುಕುಮಾರ್ ಇರುವ ಫೋಟೋ ಕೂಡ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ಫೋಟೋ ಇದು ನೋಡಿ. ಅಲ್ಲಿ ಆಟೋದ ಮಿರರ್, ಇವರು ಕೂತಿರುವಂಥದ್ದು ಆಟೋದೊಳಗಡೆ. ಆಟೋ ಒಳಗಡೆ ಅನುಕುಮಾರ್, A7 ಆರೋಪಿ ಅನುಕುಮಾರ್ ಕೂತಿದ್ದಾನೆ. ಆ ಆಟೋದಲ್ಲಿ ಕೂತ್ಕೊಂಡು ರೇಣುಕಾ ಸ್ವಾಮಿ ಎಲ್ಲಿ ಹೋಗ್ತಿದ್ದಾನೆ, ಎಲ್ಲಿ ಬರ್ತಿದ್ದಾನೆ ನೋಡಿ. ಆತನ ಹೆಂಗೆ ಅವರು ಫಾಲೋ ಮಾಡಿದ್ದಾರೆ ಅಂತ ಆ ದೃಶ್ಯ ನೋಡ್ತಾ ಇದ್ದೀರಲ್ಲ ನೀವು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋ ಇದು. ಮೃತ ರೇಣುಕಾ ಸ್ವಾಮಿ ಮನೆಯ 200 ಮೀಟರ್ ದೂರದಿಂದ ಆತನನ್ನ ಕಾಯ್ತಾ ಇದ್ರು. ಪಂಚರ್ ಶಾಪ್ ಬಳಿಯೇ ಫೋಟೋ ಲಭ್ಯ ಆಗಿದೆ ನೋಡಿ. ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಲು ಸ್ಕೆಚ್ ಹಾಕ್ತಾ ಇದ್ರು. ಆತನನ್ನ ಫಾಲೋ ಮಾಡ್ತಾ ಇದ್ರು. ಆ ಫಾಲೋ ಮಾಡುವಂತ ಸಂದರ್ಭದಲ್ಲಿ ಪಂಚರ್ ಶಾಪ್ ಬಳಿ ರೇಣುಕಾ ಸ್ವಾಮಿ ನಿಂತಂತ ಫೋಟೋ, ಆ ಫೋಟೋವನ್ನು ಹೊಡ್ಕೊಂಡಿದ್ದಾರೆ ಕಂಪ್ಲೀಟ್ ನೋಡಿ. ಆ ಫೋಟೋ ನೋಡಿ, ರೇಣುಕಾ ಸ್ವಾಮಿ ಫೋಟೋವನ್ನು ಹಿಡಿಯುವಾಗ ಆ ಮಿರರ್ನಲ್ಲಿ ಅವ್ರ ಫೋಟೋ ಕೂಡ ಕ್ಯಾಪ್ಚರ್ ಆಗಿದೆ ನೋಡಿ. ಆ ಸ್ಪಾಟ್ ಕೂಡ ರಿಪಬ್ಲಿಕ್ ಕನ್ನಡ ಬಿಟ್ಟಿಲ್ಲ. ಅದೇ ಸ್ಪಾಟ್ಗೆ ನಮ್ಮ ಪ್ರತಿನಿಧಿ ಹೋಗಿದ್ದಾರೆ. ಅಲ್ಲಿ ಒಂದು ವರದಿಯನ್ನು ಮಾಡಿದ್ದಾರೆ, ನೋಡೋಣ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಬೆಂಗಳೂರಲ್ಲಿ ಮರ್ಡರ್ ಆಗ್ತಾನೆ. ಮರ್ಡರ್ ಆಗೋದಕ್ಕಿಂತ ಹಿಂದಿನ ದಿನ ಅಂದರೆ ಅವತ್ತಿನ ಬೆಳಿಗ್ಗೆ ಸುಮಾರು 9:30ಗೆ ಮನೆಯಿಂದ ಹೊರಡ್ತಾನೆ. ಮನೆಯಿಂದನೇ ಸಹ ಏನು ರಘು, ಜಗ್ಗ ಮತ್ತು ಅನುಕುಮಾರ್, ಈ ಮೂವರು ಕೂಡ ಆಟೋದಲ್ಲಿ ಫಾಲೋ ಮಾಡ್ತಾರೆ. ನಾವೀಗ ನಮ್ಮ ಹಿಂದ್ಗಡೆ ನೋಡ್ತಾ ಇರ್ಬೋದು, ಈ ಒಂದು ಪಂಚರ್ ಶಾಪ್ ಇದೆಯಲ್ಲ, ಇದೇ ಪಂಚರ್ ಶಾಪ್ ಬಳಿ ಬಂದು ರೇಣುಕಾ ಸ್ವಾಮಿ ಇಲ್ಲಿ ನಿಂತ್ಕೊತಾನೆ. ನಾವು ನಮಗೆ ಸಿಕ್ಕಿರುವಂಥ ಫೋಟೋದಲ್ಲೂ ಕೂಡ ಈ ಪಂಚರ್ ಶಾಪ್ನ ಫೋಟೋ ಆಗಿರುತ್ತೆ. ಅವತ್ತು ಇಲ್ಲಿ ಬ್ಲೋ ಇಟ್ಕೊಂಡ ತಕ್ಷಣ ಅಲ್ಲಿ ಏನು ರೇಣುಕಾ ಸ್ವಾಮಿ ನಿಂತಿರುವಂಥ ಸಂದರ್ಭದಲ್ಲಿ ಆಟೋದಲ್ಲಿ ಮೂವರು ಸಹ ಆಟೋದಲ್ಲಿ ಇರ್ತಾರೆ ಅನಿಸುತ್ತೆ. ಆಟೋದಲ್ಲಿ ಒಂದು ಫೋಟೋ ತೆಗಿತಾರೆ. ಆ ಫೋಟೋ ಏನು ರಿಪಬ್ಲಿಕ್ ಕನ್ನಡದ ಟಿವಿಯಲ್ಲಿ ಈಗ ನಾವೇನು ತೋರಿಸ್ತಿದ್ವಿ, ಆ ಫೋಟೋ ಮತ್ತು ನಾವು ಈಗ ತೋರಿಸ್ತಿರುವಂಥ ಸ್ಪಾಟ್ ಎರಡೂ ಕೂಡ ಒಂದೇ. ಯಾಕಂದರೆ ನಮ್ಮ ಈ ಹಿಂದಿನ ಸುಮಾರು ಒಂದು 150-200 ಮೀಟರ್ ದೂರದಲ್ಲಿ ರೇಣುಕಾ ಸ್ವಾಮಿ ಮನೆ ಇರುತ್ತದೆ. ಆ ಮನೆಯಿಂದ ಹೊರಟಂತ ಬಂದ ರೇಣುಕಾ ಸ್ವಾಮಿ ನಾವು ಹಿಂದ್ಗಡೆ ಅಂದರೆ ಅಂಡರ್ ಪಾಸ್ ಇದೆ. ಇದು ರಾಷ್ಟ್ರೀಯ ದಾವಣಗೆರೆ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಈಗ ಬಂದು ಇಲ್ಲಿ ಪಂಚರ್ ಶಾಪ್, ಅಲ್ಲಿ ಪಂಚರ್ ಏನು ಬ್ಲೋ ಇಡ್ಸ್ಕೊಂಡು ಈ ಥರ ಅಂದರೆ ಮುಂದೆ ಇದೇ ಸರ್ವಿಸ್ ರೋಡಲ್ಲಿ ಜೆ ಸಿ ಆರ್ ಹೋಗ್ತಾರೆ. ಜೆ ಸಿ ಆರ್ ಕೂಡ ಅಲ್ಲಿ ಕೂಡ ನಾವು ಕಳೆದ ಅವತ್ತಿನ ದಿನದಲ್ಲೇ ನಾವು CCTV ಫುಟೇಜ್ ಸಮೇತ ಹಾಕಿ ಮುಂದೆ ಸ್ಕೂಟಿ ಹೋಗುತ್ತೆ, ಹಿಂದೆ ಆಟೋ ಫಾಲೋ ಮಾಡ್ತಿರ್ತಾರೆ. ಹಾಗೆ ವಿಶಾಲ್ ಮಾರ್ಟಿಂದ ಮುಂದೆ ಒಂದು ಐಸ್ ಕ್ರೀಮ್ ಪಾರ್ಲರ್ ಸಿಗುತ್ತೆ. ಆ ಐಸ್ ಕ್ರೀಮ್ ಪಾರ್ಲರ್ ಮೂಲಕ ವೆಂಕಟೇಶ್ವರ ಏನು ಹೋಟೆಲ್ ಸಿಗುತ್ತೆ. ಆ ವೆಂಕಟೇಶ್ವರ ಹೋಟೆಲಿಂದ ಮದಕರಿ ಸರ್ಕಲ್ಲಿಂದ ವೈಶಾಲಿ ಸ್ಟಾಪು,
ತದನಂತರಕ್ಕೆ ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್. ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಹತ್ರ ಹೋಗೋ ಅಷ್ಟೊತ್ತಿಗೆ ಅವರು ಅಲ್ಲಿ ಬೈಕಿಗೆ ಏನು ಆಟೋ ಹಾಕಿ ಅಲ್ಲಿಂದ ಎಸ್ಕೇಪ್ ಮಾಡೋವಂಥ ಕೆಲಸ ಮಾಡಿರ್ತಾರೆ ಅಂತ ನಾವು ಡೇ ಒನ್ನಲ್ಲೂ ಕೂಡ ಹೇಳಿದ್ವಿ. ಇವತ್ತು ಏನು ಫೋಟೋ ವೈರಲ್ ಆಗಿದೆ, ಆ ಫೋಟೋ ವೈರಲ್ ಆಗಿರುವಂಥ ಸ್ಪಾಟ್ ಇದೇ ಸ್ಪಾಟ್ ಅಂತ. ಇದು ಏನು ಬೆಂಗಳೂರು ಮತ್ತು ದಾವಣಗೆರೆಯ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಇಲ್ಲಿದ್ದಾನೆ ಸುಮಾರು. ಅಂದರೆ ಅವರು ರೇಣುಕಾ ಸ್ವಾಮಿನ ಫಾಲೋ ಮಾಡಿದಂಥ ಜಾಗ ಇದೆ ಮತ್ತು ನಾವು ತೋರಿಸ್ತಿರುವಂಥ ಫೋಟೋ ಕೂಡ ಇದೇ ಸ್ಥಳದ್ದು. ಅಂದರೆ ಇಲ್ಲಿನ ಒಟ್ಟಾರೆಯಾಗಿ ಏನು ರೇಣುಕಾ ಸ್ವಾಮಿನ ಏನು ಕಿಡ್ನಾಪ್ ಮಾಡುವಂಥ ಸಂದರ್ಭದಲ್ಲಿ ಫೋಟೋ ಯಾಕೆ ತೆಗೆದ್ರು ಅನ್ನೋ ಒಂದು ಹೇಳೋದಾದರೆ, ಅಕಸ್ಮಾತ್ ಫೋಟೋ ತೆಗೆದಿದೆ ಈಗ ಇಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ದರ್ಶನ್ಗೆ ಏನಾದರೂ ಕಳಿಸೋ ಅಂತ ಕೆಲಸ ಈ ಆರೋಪಿಗಳು ಮಾಡಿದ್ರಾ ಅನ್ನೋದು ಈಗ ಯಕ್ಷ ಪ್ರಶ್ನೆ ಇದೆ. ಈ ಎಲ್ಲದೂ ಪ್ರಶ್ನೆಗಳು ಕೂಡ ಉತ್ತರ ಏನು ಚಾರ್ಜ್ ಶೀಟಲ್ಲಿ ಯಾವ ಥರ ಚಾರ್ಜ್ ಶೀಟ್ ಆಗಿದೆ, ಚಾರ್ಜ್ ಶೀಟ್ ಮೂಲಕ ಯಾವೆಲ್ಲ ಅಂಶಗಳು ಬೆಳಕಿಗೆ ಬರ್ತಾವೆ ಅನ್ನೋದು ಕಾದು ನೋಡಬೇಕಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಇಂದಿನ ಸ್ಟೋರಿಯತ್ತ ಗಮನ ಹರಿಸೋಣ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ಕಿಡ್ನಾಪ್ಗೂ ಮುನ್ನ ರೇಣುಕಾ ಸ್ವಾಮಿ ಹೇಗಿದ್ದ ಗೊತ್ತಾ ಅನ್ನುವಂಥ ಪ್ರಶ್ನೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದ ಸೀನ್ ಹೇಗಿತ್ತು? ರಿಪಬ್ಲಿಕ್ ಕನ್ನಡದಲ್ಲಿ ಎಲ್ಲೂ ಇಲ್ಲದ, ಯಾರಿಗೂ ಸಿಗದ ದೃಶ್ಯ. ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ರಿಪಬ್ಲಿಕ್ ಬಳಿ ಕಿಡ್ನಾಪ್ ಮಾಡುವ ಮೊದಲಿನ ಫೋಟೋ ನೋಡಿ. ಈಗೆಲ್ಲ ಒಂದೊಂದಾಗೆ ಹೊರ ಬರ್ತಾ ಇದೆ. ಹೇಗಿತ್ತು, ಹೇಗಾಯಿತು ಅನ್ನುವಂಥ ಕುತೂಹಲ ನಮಗೂ ಇತ್ತು. ಈಗ ಒಂದೊಂದೇ ಫೋಟೋಗಳು, ಒಂದೊಂದೇ ದೃಶ್ಯಗಳು ರಿವೀಲ್ ಆಗ್ತಾ ಇದೆ. ಅದು ರಿಪಬ್ಲಿಕ್ ಕನ್ನಡದಲ್ಲಿ ಮೊದಲಿಗೆ ನೋಡಿ. ಆ ದೃಶ್ಯನ ಗಮನಿಸ್ತಾ ಇದ್ದೀರಾ. ಕಿಡ್ನಾಪ್ಗೂ ಮುನ್ನ ರೇಣುಕಾ ಸ್ವಾಮಿ ಹೇಗಿದ್ದ ನೋಡಿ. ಒಂದು ಬಿಳಿ ಬಣ್ಣದ ಶರ್ಟ್ ಅನಿಸುತ್ತೆ, ಒಂದು ಜೀನ್ಸ್ ಪ್ಯಾಂಟ್ ಹಾಕೊಂಡಿರೋದು. ಆತನನ್ನು ಮೋಸ್ಟ್ಲಿ ಕರೆದುಕೊಂಡು ಹೋಗುವಂಥ ಸನ್ನಿವೇಶ ಚಿತ್ರದುರ್ಗದಿಂದ ಅಂತ ಕಾಣುತ್ತೆ ನೋಡಿ. ಆ ದೃಶ್ಯ, ಆ ಫೋಟೋ ನೋಡ್ತಾ ಇದ್ದೀರಾ. ಕಿಡ್ನಾಪ್ ಮಾಡುವ ಮುಂಚಿತವಾಗಿ ಈ ಫೋಟೋ ಇದೆಯಲ್ಲ, ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಅದಾದ್ಮೇಲೆ ಏನಾಯ್ತು? ರೇಣುಕಾ ಸ್ವಾಮಿ ಕಿಡ್ನಾಪ್ಗೆ ಕಾದು ಕೂತಿದ್ರು ಆರೋಪಿಗಳು. ರೇಣುಕಾ ಮನೆಯ 200 ಮೀಟರ್ ದೂರದಲ್ಲಿ ಕಾಯ್ತಾ ಇದ್ರು. ಪಂಚರ್ ಶಾಪ್ ಬಳಿ ಕಾಯ್ತಾ ಇದ್ದಂಥ ಫೋಟೋಗಳು ನೋಡಿ. ಈಗಾಗಲೇ ಈ ಹಿಂದೆ ಯಾವ ಫೋಟೋ ನೋಡಿದ್ರಿ? ಕಿಡ್ನಾಪ್ ಆಗೋದಕ್ಕೂ ಮುಂಚೆ ರೇಣುಕಾ ಸ್ವಾಮಿ ಫೋಟೋ ನೋಡಿದ್ರಿ. ಈಗ ಈ ಡಿ ಗ್ಯಾಂಗ್ ಇದಾರಲ್ಲ, ಡಿ ಗ್ಯಾಂಗ್, ಇವರು 200 ಮೀಟರ್ ದೂರದಲ್ಲಿ ಕಾಯ್ತಾ ಇದ್ದಂಥ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಕಿಡ್ನಾಪ್ಗೆ ಹೊಂಚಾಕಿ ಫಾಲೋ ಮಾಡಿದ್ರು ಡಿ ಗ್ಯಾಂಗ್. ಮದಕರಿ ವೃತ್ತದಿಂದ ಫಾರ್ಮಸಿಗೆ ಹೋಗುವ ಮುನ್ನ ಕಿಡ್ನಾಪ್ ಮಾಡಿದ್ದಾರೆ ನೋಡಿ. ಬಾಲಾಜಿ ಬಾರ್ ಮುಂದೆ ಕಿಡ್ನಾಪ್ ಮಾಡಿದ್ರು ಆರೋಪಿಗಳು. ಪಂಚರ್ ಶಾಪ್ ಬಳಿ ಆಟೋದಲ್ಲಿ ಕುಳಿತೇ ಫೋಟೋ ತೆಗೆದಿದ್ದಾರೆ. ಆಟೋದಲ್ಲಿ ಅನುಕುಮಾರ್ ಇರುವ ಫೋಟೋ ಕೂಡ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ಫೋಟೋ ಇದು ನೋಡಿ. ಅಲ್ಲಿ ಆಟೋದ ಮಿರರ್, ಇವರು ಕೂತಿರುವಂಥದ್ದು ಆಟೋದೊಳಗಡೆ. ಆಟೋ ಒಳಗಡೆ ಅನುಕುಮಾರ್, A7 ಆರೋಪಿ ಅನುಕುಮಾರ್ ಕೂತಿದ್ದಾನೆ. ಆ ಆಟೋದಲ್ಲಿ ಕೂತ್ಕೊಂಡು ರೇಣುಕಾ ಸ್ವಾಮಿ ಎಲ್ಲಿ ಹೋಗ್ತಿದ್ದಾನೆ, ಎಲ್ಲಿ ಬರ್ತಿದ್ದಾನೆ ನೋಡಿ. ಆತನ ಹೆಂಗೆ ಅವರು ಫಾಲೋ ಮಾಡಿದ್ದಾರೆ ಅಂತ ಆ ದೃಶ್ಯ ನೋಡ್ತಾ ಇದ್ದೀರಲ್ಲ ನೀವು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋ ಇದು. ಮೃತ ರೇಣುಕಾ ಸ್ವಾಮಿ ಮನೆಯ 200 ಮೀಟರ್ ದೂರದಿಂದ ಆತನನ್ನ ಕಾಯ್ತಾ ಇದ್ರು. ಪಂಚರ್ ಶಾಪ್ ಬಳಿಯೇ ಫೋಟೋ ಲಭ್ಯ ಆಗಿದೆ ನೋಡಿ. ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಲು ಸ್ಕೆಚ್ ಹಾಕ್ತಾ ಇದ್ರು. ಆತನನ್ನ ಫಾಲೋ ಮಾಡ್ತಾ ಇದ್ರು. ಆ ಫಾಲೋ ಮಾಡುವಂತ ಸಂದರ್ಭದಲ್ಲಿ ಪಂಚರ್ ಶಾಪ್ ಬಳಿ ರೇಣುಕಾ ಸ್ವಾಮಿ ನಿಂತಂತ ಫೋಟೋ, ಆ ಫೋಟೋವನ್ನು ಹೊಡ್ಕೊಂಡಿದ್ದಾರೆ ಕಂಪ್ಲೀಟ್ ನೋಡಿ. ಆ ಫೋಟೋ ನೋಡಿ, ರೇಣುಕಾ ಸ್ವಾಮಿ ಫೋಟೋವನ್ನು ಹಿಡಿಯುವಾಗ ಆ ಮಿರರ್ನಲ್ಲಿ ಅವ್ರ ಫೋಟೋ ಕೂಡ ಕ್ಯಾಪ್ಚರ್ ಆಗಿದೆ. ನೋಡಿ, ಆ ಸ್ಪಾಟ್ ಕೂಡ ರಿಪಬ್ಲಿಕ್ ಕನ್ನಡ ಬಿಟ್ಟಿಲ್ಲ. ಅದೇ ಸ್ಪಾಟ್ಗೆ ನಮ್ಮ ಪ್ರತಿನಿಧಿ ಹೋಗಿದ್ದಾರೆ. ಅಲ್ಲಿ ಒಂದು ವರದಿಯನ್ನು ಮಾಡಿದ್ದಾರೆ, ನೋಡೋಣ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಬೆಂಗಳೂರಲ್ಲಿ ಮರ್ಡರ್ ಆಗ್ತಾನೆ. ಮರ್ಡರ್ ಆಗೋದಕ್ಕಿಂತ ಹಿಂದಿನ ದಿನ ಅಂದರೆ ಅವತ್ತಿನ ಬೆಳಿಗ್ಗೆ ಸುಮಾರು 9:30ಗೆ ಮನೆಯಿಂದ ಹೊರಡ್ತಾನೆ. ಮನೆಯಿಂದನೇ ಸಹ ಏನು ರಘು, ಜಗ್ಗ ಮತ್ತು ಅನುಕುಮಾರ್ ಈ ಮೂವರು ಕೂಡ ಆಟೋದಲ್ಲಿ ಫಾಲೋ ಮಾಡ್ತಾರೆ. ನಾವೀಗ ನಮ್ಮ ಹಿಂದ್ಗಡೆ ನೋಡ್ತಾ ಇರ್ಬೋದು, ಈ ಒಂದು ಪಂಚರ್ ಶಾಪ್ ಇದೆಯಲ್ಲ, ಇದೇ ಪಂಚರ್ ಶಾಪ್ ಬಳಿ ಬಂದು ರೇಣುಕಾ ಸ್ವಾಮಿ ಇಲ್ಲಿ ನಿಂತ್ಕೊತಾನೆ. ನಾವು ನಮಗೆ ಸಿಕ್ಕಿರುವಂಥ ಫೋಟೋದಲ್ಲೂ ಕೂಡ ಈ ಪಂಚರ್ ಶಾಪ್ನ ಫೋಟೋ ಆಗಿರುತ್ತೆ. ಅವತ್ತು ಇಲ್ಲಿ ಬ್ಲೋ ಇಟ್ಕೊಂಡಾದ ತಕ್ಷಣ
ಅಲ್ಲಿ ಏನು ರೇಣುಕಾಸ್ವಾಮಿ ನಿಂತಿರುವಂಥ ಸಂದರ್ಭದಲ್ಲಿ ಆಟೋದಲ್ಲಿ ಮೂವರು ಸಹ ಆಟೋದಲ್ಲಿ ಇರ್ತಾರೆ ಅನಿಸುತ್ತೆ. ಆಟೋದಲ್ಲಿ ಒಂದು ಫೋಟೋ ತೆಗಿತಾರೆ. ಆ ಫೋಟೋ ಏನು ರಿಪಬ್ಲಿಕ್ ಕನ್ನಡದ ಟಿವಿಯಲ್ಲಿ ಈಗ ನಾವೇನು ತೋರಿಸ್ತಿದ್ವಿ ಆ ಫೋಟೋ ಮತ್ತು ನಾವು ಈಗ ತೋರಿಸ್ತಿರುವಂಥ ಸ್ಪಾಟ್ ಎರಡೂ ಕೂಡ ಒಂದೇ. ಯಾಕಂದರೆ ನಮ್ಮ ಈ ಹಿಂದೆ ಸುಮಾರು ಒಂದು 150-200 ಮೀಟರ್ ದೂರದಲ್ಲಿ ರೇಣುಕಾಸ್ವಾಮಿ ಮನೆ ಇರ್ತದೆ. ಆ ಮನೆಯಿಂದ ಹೊರಟಂತ ಬಂದ ರೇಣುಕಾಸ್ವಾಮಿ ನಾವು ಹಿಂದ್ಗಡೆ ಅಂದರೆ ಅಂಡರ್ ಪಾಸ್ ಇದೆ. ಇದು ರಾಷ್ಟ್ರೀಯ ದಾವಣಗೆರೆ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಈಗ ಬಂದು ಇಲ್ಲಿ ಪಂಚರ್ ಶಾಪ್ ಅಲ್ಲಿ ಪಂಚರ್ ಏನು ಬ್ಲೋ ಇಡ್ಸ್ಕೊಂಡು ಈ ಥರ ಅಂದರೆ ಮುಂದೆ ಇದೇ ಸರ್ವಿಸ್ ರೋಡಲ್ಲಿ ಜೆ ಸಿ ಆರ್ ಹೋಗ್ತಾರೆ. ಜೆ ಸಿ ಆರ್ ಕೂಡ ಅಲ್ಲಿ ಕೂಡ ನಾವು ಕಳೆದ ಅವತ್ತಿನ ದಿನದಲ್ಲೇ ನಾವು CCTV ಫುಟೇಜ್ ಸಮೇತ ಹಾಕಿ ಮುಂದೆ ಸ್ಕೂಟಿ ಹೋಗುತ್ತೆ, ಹಿಂದೆ ಆಟೋ ಫಾಲೋ ಮಾಡ್ತಿರ್ತಾರೆ. ಹಾಗೆ ವಿಶಾಲ್ ಮಾರ್ಟಿಂದ ಮುಂದೆ ಬಂದು ಒಂದು ಐಸ್ ಕ್ರೀಮ್ ಪಾರ್ಲರ್ ಸಿಗುತ್ತೆ. ಆ ಐಸ್ ಕ್ರೀಮ್ ಪಾರ್ಲರ್ ಮೂಲಕ ವೆಂಕಟೇಶ್ವರ ಏನು ಹೋಟೆಲ್ ಸಿಗುತ್ತೆ. ಆ ವೆಂಕಟೇಶ್ವರ ಹೋಟೆಲಿಂದ ಮದಕರಿ ಸರ್ಕಲಿಂದ ವೈಶಾಲಿ ಸ್ಟಾಪು. ತದನಂತರಕ್ಕೆ ಬಾಲಾಜಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಬಾಲಾಜಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹತ್ರ ಹೋಗೋ ಅಷ್ಟೊತ್ತಿಗೆ ಅವರು ಅಲ್ಲಿ ಬೈಕಿಗೆ ಏನು ಆಟೋ ಹಾಕಿ ಅಲ್ಲಿಂದ ಎಸ್ಕೇಪ್ ಮಾಡೋ ಅಂಥ ಕೆಲಸ ಮಾಡಿರ್ತಾರೆ ಅಂತ ನಾವು ಡೇ ಒನ್ನಲ್ಲೂ ಕೂಡ ಹೇಳಿದ್ವಿ. ಇವತ್ತು ಏನು ಫೋಟೋ ವೈರಲ್ ಆಗಿದೆ ಆ ಫೋಟೋ ವೈರಲ್ ಆಗಿರುವಂಥ ಸ್ಪಾಟ್ ಇದೇ ಸ್ಪಾಟ್ ಅಂತ. ಇದು ಏನು ಬೆಂಗಳೂರು ಮತ್ತು ದಾವಣಗೆರೆಯ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಇಲ್ಲಿದ್ದಾನೆ ಸುಮಾರು ಅಂದರೆ ಅವರು ರೇಣುಕಾಸ್ವಾಮಿನ ಫಾಲೋ ಮಾಡಿದಂಥ ಜಾಗ ಇದೆ. ಮತ್ತು ನಾವು ತೋರಿಸ್ತಿರುವಂಥ ಫೋಟೋ ಕೂಡ ಇದೇ ಸ್ಥಳದ್ದು. ಅಂದರೆ ಇಲ್ಲಿನ ಒಟ್ಟಾರೆಯಾಗಿ ಏನು ರೇಣುಕಾಸ್ವಾಮಿನ ಏನು ಕಿಡ್ನಾಪ್ ಮಾಡುವಂಥ ಸಂದರ್ಭದಲ್ಲಿ ಫೋಟೋ ಯಾಕೆ ತೆಗೆದ್ರು ಅನ್ನೋ ಒಂದು ಹೇಳೋದಾದರೆ ಅಕಸ್ಮಾತ್ ಫೋಟೋ ತೆಗೆದಿದೆ ಈಗ ಇಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ದರ್ಶನ್ಗೆ ಏನಾದರೂ ಕಳಿಸೋ ಅಂತ ಕೆಲಸ ಈ ಆರೋಪಿಗಳು ಮಾಡಿದ್ರಾ ಅನ್ನೋದು ಈಗ ಯಕ್ಷ ಪ್ರಶ್ನೆ ಇದೆ. ಈ ಎಲ್ಲದೂ ಪ್ರಶ್ನೆಗಳು ಕೂಡ ಉತ್ತರ ಏನು ಚಾರ್ಜ್ ಶೀಟಲ್ಲಿ ಯಾವ ಥರ ಚಾರ್ಜ್ ಶೀಟ್ ಆಗಿದೆ, ಚಾರ್ಜ್ ಶೀಟ್ ಮೂಲಕ ಯಾವೆಲ್ಲ ಅಂಶಗಳು ಬೆಳಕಿಗೆ ಬರ್ತಾವೆ ಅನ್ನೋದು ಕಾದು ನೋಡಬೇಕಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.